ಪ್ರೀತಿಯ ದ್ವಿತೀಯ PUC ವಿದ್ಯಾರ್ಥಿಗಳ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಇಸ್ಲಾಂ ಸರ್. ಬನ್ನಿ ವಿದ್ಯಾರ್ಥಿಗಳೇ, ಸಂಪೂರ್ಣವಾಗಿ ನಿಮಗೆ ಇರುವಂಥ ಡೌಟ್ಸನ್ನು ಯಾರೆಲ್ಲ ಕ್ಲಿಯರ್ ಮಾಡ್ತಾರೆ ಅದ್ರ ಬಗ್ಗೆ ಹೇಳ್ತಾ ಹೋಗ್ತೇನೆ. ಯಾಕಂದರೆ ಬಹಳ ಜನ ಸ್ಕ್ಯಾನ್ ಕಾಪಿಗಾಗಿ ಅಪ್ಲೈ ಮಾಡ್ತಾ ಇದ್ದೀರಾ. ಎಲ್ಲಾದರೂ ಸ್ಟಕ್ ಆದರೆ, ಏನಾದರೂ ತೊಂದರೆ ಉಂಟಾದರೆ, ಪೇಮೆಂಟಲ್ಲಿ ಏನಾದರೂ ತೊಂದರೆ ಉಂಟಾದರೆ ಏನು ಮಾಡಬೇಕು ಅಂತ ನೋಡಿ. KSEAB ಅಂದರೆ ನಮ್ಮ PUC ಬೋರ್ಡ್ ವತಿಯಿಂದ ಕೆಲವೊಂದು ಹೆಲ್ಪ್ ಲೈನ್ ನಂಬರ್ಸ್ಗಳನ್ನು ನೀಡಲಾಗಿದೆ. ಯಾವುದೇ ಡೌಟ್ ಆಗಿರ್ಬೋದು, ನಿಮ್ಮ ಮಾರ್ಕ್ಸ್ ಕಾರ್ಡ್ ಎಕ್ಸಾಮ್ 1 ಏನು ಡೌನ್ಲೋಡ್ ಮಾಡ್ಕೊಂಡಿರೋ ಅದರಲ್ಲಿ ಡೌಟ್ ಇದ್ದರೆ, ಅಥವಾ ಅದರಲ್ಲಿ ಏನಾದರೂ ರಾಂಗ್ ಪ್ರಿಂಟ್ ಆಗಿದ್ದರೆ, ಅಥವಾ ಅದರಲ್ಲಿ ಟೋಟಲ್ ಮಿಸ್ಟೇಕ್ ಇದ್ದರೆ, ಅಥವಾ ಏನಾದರೂ ತೊಂದರೆ ಆದರೆ ಏನು ಮಾಡಬೇಕು ಅಂತ ನೋಡಿ. ಇದು ನಂಬರ್ ಬಂದುಬಿಟ್ಟು ಅವರು ನೀಡಿರುವಂಥದ್ದು. ಇದು ನಮ್ಮ ನಂಬರ್ಗಳಲ್ಲ ಸರ್, ನಮಗಿಂತ ಜಾಸ್ತಿ ಸೊಲ್ಯೂಷನ್ ಪಕ್ಕ ಅವರೇ ಕೊಡ್ತಾರೆ, ಹಾಗೂ ಎಲ್ಲರೂ ಕೂಡ ರಿಸೀವ್ ಮಾಡ್ತಾರೆ. ಎಸ್ಟರ್ಡೇ ಐ ಕಾಲ್ಡ್, ನಾನು ಕೂಡ ನಿನ್ನೆ ಕಾಲ್ ಮಾಡಿದ್ದೆ, ರಿಸೀವ್ ಮಾಡಿದರು. ಏನಾಗಿತ್ತು ಅಂದರೆ ಸ್ಕ್ಯಾನ್ ಕಾಪಿ ಅಪ್ಲೈ ಮಾಡುವ ಸಮಯದಲ್ಲಿ ಪೇಮೆಂಟ್ ಟೈಮಲ್ಲಿ ಏನಾಗಿತ್ತು ಅಂದರೆ ಫೇಲ್ಡ್ ಅಂತ ಬಂದಿದ್ದು. ಪೇಮೆಂಟ್ ಅಂದರೆ ಅರ್ಥ ಆಗುತ್ತಾ, 1600 ರೂಪಾಯಿಯನ್ನು ಪೇ ಮಾಡಿದ್ವಿ, ಫೇಲ್ಡ್ ಅಂತ ಬಂದಿತ್ತು. ಹಾಗಾಗಿ ನಾವು ಕಸ್ಟಮರ್ ಕೇರಿಗೆ ಕಾಲ್ ಮಾಡಿದ್ವಿ, ಸರಿಯಾಗಿ ಅವರು ನಮಗೆ ರೆಸ್ಪಾನ್ಸ್ ಮಾಡಿದರು. ತಾವುಗಳು ಕೂಡ ಏನು ಮಾಡಬೇಕು ಅಂದರೆ ನೋಡಿ, ಸೆಕೆಂಡ್ ಇಯರ್ PUC ಎಕ್ಸಾಮ್ 1 ಹಾಗೂ ಎಕ್ಸಾಮ್ 2 2025-26 ಫಾರ್ ದಿಸ್ ಅಕಾಡೆಮಿಕ್ ಇಯರ್ ಆಯಿತಾ. ಈ ಒಂದು ಅಕಾಡೆಮಿಕ್ ಇಯರಿಗೆ ಇವೆಲ್ಲ ಹೆಲ್ಪ್ ಲೈನ್ ನಂಬರ್ಸ್ಗಳು ಆಗಿರ್ತವೆ. ಹೆಲ್ಪ್ ಲೈನ್ ನಂಬರ್ಸಲ್ಲಿ ಮೊದಲನೇದಾಗಿ ಆಲ್ ಜನರಲ್ ಇಶ್ಯೂಸ್ ಅಂತ ಇದೆ. ಆಲ್ ಜನರಲ್ ಇಶ್ಯೂಸ್ ಅಂತ ಹೇಳಿದರೆ ಏನೇ ಇಶ್ಯೂ ಆಗಿರ್ಬೋದು, ನಾನು ಹೇಳಿದ್ನಲ್ವ, ನಿಮ್ಮ ಮಾರ್ಕ್ಸ್ ಕಾರ್ಡಿನ ಇಶ್ಯೂಸ್ ಆಗಿರ್ಬೋದು, ಅಥವಾ ನಿಮ್ಮ ಡೇಟ್ ಆಫ್ ಬರ್ತಿಂದ ಆಗಿರ್ಬೋದು, ಯಾಕಂದರೆ ಬಹಳ ಜನ ಕಮೆಂಟ್ ಮಾಡ್ತಾ ಇದ್ದೀರಾ, ಅಥವಾ ನಿಮ್ಮ ಅದು ಇದು ಆಗಿರ್ಬೋದು, ಸಂಪೂರ್ಣವಾಗಿ ಅವರು ನಿಮಗೆ ಏನು ತೊಂದರೆ ಅಂತ ಕ್ಲಿಯರಾಗಿ ಫಸ್ಟು ಗ್ರೀಟಿಂಗ್ಸನ್ನು ಕೊಟ್ಬಿಟ್ಟು ಮೊದಲು 08023310075 ಕ್ಲಿಯರಾಗಿ ಕಾಣ್ತಾ ಇದೆ ಅಂದ್ಕೊಂಡಿದ್ದೀನಿ. ಹಾಗಾಗಿ ಭಾಳ ಝೂಮ್ ಮಾಡಿದ್ದೀನಿ, ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರ್ದು ಅಂತ. ಈ ನಂಬರ್ ಪಿಕ್ ಆಗಲಿಲ್ಲ ಅಂದರೆ ಈ ನಂಬರಿಗೆ ಮಾಡಿ ಸರ್, 100% ರಿಸೀವ್ ಮಾಡ್ತಾರೆ ಆಯಿತಾ. ಸುಮ್ಮನೆ ಕೂತ್ಕೊಂಡು ಅದು ಇದು ಹೇಳುವಂಥದ್ದಲ್ಲ ಸರ್. ನನ್ನ ಹೆಸರು ತಪ್ಪು ತೋರಿಸ್ತಾ ಇದೆ, ಅವ್ರು ಏನು ಮಾಡಲ್ಲ. ಹೆಸರು ತಪ್ಪು ತೋರಿಸಿದರೆ ನಿಮ್ಮ ಪ್ರಾಂಶುಪಾಲರು ಮಾಡಬೇಕಾಗಿರುವಂಥ ಕೆಲಸ ಅದು ಈಗಲ್ಲ, ಮುಂಚೆನೇ ಮಾಡಬೇಕಾಗಿತ್ತು. ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ನಿಮ್ಮ ಅಂಕಗಳಲ್ಲಿ ಏನಾದರೂ ವ್ಯತ್ಯಾಸಗಳು ಕಂಡು ಬಂದರೆ, ಸರ್ ನಾನು ಫಸ್ಟಿಗೆ ಡೌನ್ಲೋಡ್ ಮಾಡಿದಾಗ ಇಂಗ್ಲೀಷಲ್ಲಿ 70 ತೋರಿಸ್ತಾ ಇತ್ತು, ಈಗ ಡೌನ್ಲೋಡ್ ಮಾಡ್ತಾ ಇದ್ದೀನಿ ನನಗೆ 60 ತೋರಿಸ್ತಾ ಇದೆ, ಕಡಿಮೆ ತೋರಿಸ್ತಾ ಇದೆ, ಅವೆಲ್ಲ ಇವರು ನಿಮಗೆ ಸರಿ ಮಾಡಿ ಕೊಡ್ತಾರೆ. ಏನಾದರೂ ಪೇಮೆಂಟ್ ಮಾಡ್ತಾ ಇರ್ತೀರಾ, ಈಗ ನೋಡಿ ಸ್ಕ್ಯಾನ್ ಕಾಪಿಗಾಗಿ ಅಪ್ಲೈ ಮಾಡ್ತಾ ಇರ್ತೀರಾ. ಸ್ಕ್ಯಾನ್ ಕಾಪಿ ಅಪ್ಲೈ ಮಾಡುವ ಸಮಯದಲ್ಲಿ ಮರ್ತಿರ್ತೀರಾ, 2 ಪೇಪರ್ ತರಿಸಬೇಕಾಗಿರುತ್ತೆ, ಒಂದೇ ಒಂದು ಟಿಕ್ ಮಾಡ್ಕೊಂಡು ಪಟ ಅಂತ ಅರ್ಜೆಂಟಲ್ಲಿ ಮಾಡ್ತಾ ಇರ್ತೀರಾ. ಅಂಥ ವಿದ್ಯಾರ್ಥಿಗಳಿಗೆ ಒಂದು ವಿಡಿಯೋವನ್ನು ಮಾಡಿಕೊಟ್ಟಿದ್ದೇನೆ, ಸಂಪೂರ್ಣವಾಗಿ ಆ ವಿಡಿಯೋವನ್ನು ನೋಡಿ. ಅಂಥ ವಿದ್ಯಾರ್ಥಿಗಳು ನೋಡಿ, ಪೇಮೆಂಟ್ ರಿಲೇಟೆಡ್ ಇಶ್ಯೂಸ್ ಯಾವ ನಂಬರು 08049203888 ಅಂತ ಇದೆ. ಈ ನಂಬರು ನೆನ್ನೆ ನಾನು ಕಾಲ್ ಮಾಡಿದ್ದೆ, ಪಿಕ್ ಮಾಡಿದ್ರು, ಮಾತಾಡಿದ್ದೀನಿ ನೋಡಿ. 890 ಒಂದು ಮೊಬೈಲ್ ನಂಬರ್ ಕೂಡ ಕೊಟ್ಟಿದ್ದಾರೆ. ಯಾಕಂದರೆ ನೋಡಿ, ಆರ್ಡಿನರಿ ನಿಮ್ಮ ಮೊಬೈಲ್ ಫೋನಿಂದನೇ ಈ ಎಲ್ಲ ನಂಬರ್ಗಳಿಗೆ, ಲ್ಯಾಂಡ್ಲೈನ್ ಆಗಿರ್ಬೋದು, ಮೊಬೈಲ್ ನಂಬರಿಗಾಗಿರ್ಬೋದು, ತಾವುಗಳು ಕಾಲನ್ನು ಮಾಡಬಹುದಾಗಿದೆ. ಕ್ಲಿಯರ್ ಮೈ ಡಿಯರ್ ಚಿಲ್ಡ್ರನ್ ಆಯಿತಾ. ಮತ್ತು ರಾತ್ರಿ 7 ಗಂಟೆಗೆ 8 ಗಂಟೆಗೆ ಕಾಲ್ ಮಾಡಿರ ಸರ್, ಅವ್ರದ್ದೊಂದು ಟೈಮಿಂಗ್ಸ್ ಅಂತ ಇರುತ್ತೆ. ಒಂದು 10 ಗಂಟೆಯಿಂದನೇ ಅಂದ್ಕೊಳ್ಳಿ, 10:30ಯಿಂದ ನೆನ್ನೆ ನಾನು ಮಾಡಿದ್ದು 12 ಗಂಟೆಗೆ ಪಿಕ್ ಆಗಿತ್ತು. 10:30ಯಿಂದ ಒಂದು 4 ಗಂಟೆಯವರೆಗೆ ಈ ಸಮಯದಲ್ಲಿ ತಾವುಗಳು ಅಪ್ಲೈ ಮಾಡಿದರೆ ಅಪ್ಲೈ ಆಗತ್ತೆ ಆಯಿತಾ. ಅಪ್ಲಿಕೇಶನ್ ಹೋಗುತ್ತೆ ಈಸಿಯಾಗಿ. ಎಲ್ಲ ಡಾಕ್ಯುಮೆಂಟ್ಸನ್ನು ರೆಡಿ ಇಟ್ಕೊಂಡು ತಾವುಗಳು ಕೆಲಸವನ್ನು ನಿಭಾಯಿಸಿ. ಧನ್ಯವಾದಗಳು, ಆಲ್ ದ ಬೆಸ್ಟ್. ಎಲ್ಲ ನೋಟ್ ಡೌನ್ ಮಾಡ್ಕೊಂಡಿರೋ ಅಂದ್ಕೊಂಡಿದ್ದೀನಿ. ಏನೇ ತೊಂದರೆ ಇದ್ದರೂ ಇನ್ನೂ ಕೂಡ ನಿಮಗೆ ನಾನು 1-2 ವೀಡಿಯೋಸ್ಗಳನ್ನು ಮಾಡಿದ್ದೇನೆ, ಅದರಲ್ಲಿ ಸಂಪೂರ್ಣವಾಗಿ ಡೌಟ್ಸನ್ನು ಕ್ಲಿಯರ್ ಮಾಡಿದ್ದೇನೆ. ಸ್ಕ್ಯಾನ್ ಕಾಪಿಗಾಗಿ ಲೈವ್ ಡೆಮೋವನ್ನೇ ನಾನು ಮಾಡಿಕೊಟ್ಟಿದ್ದೇನೆ ಸರ್. ನಾನೇ ಅಪ್ಲಿಕೇಶನ್ ಹಾಕಿರುವಂಥದ್ದನ್ನೇ ನಿಮಗೆ ನಾನು ಒಂದು ವಿಡಿಯೋ ಅಪ್ಲೋಡ್ ಮಾಡಿಕೊಟ್ಟಿದ್ದೇನೆ. ಆ ವಿಡಿಯೋ ನೋಡಿ ಮೊದಲು, ನಂತರದಲ್ಲಿ ತಾವುಗಳು ಅಪ್ಲೈ ಮಾಡಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಆಲ್ ದ ಬೆಸ್ಟ್, ಗಾಡ್ ಬ್ಲೆಸ್ ಯು ಆಲ್.